ಸಿರಿಕನ್ನಡ 6ನೆಯ ತರಗತಿ ಪದ್ಯ ನೀ ಹೋದ ಮರುದಿನ. ಈ ಪದ್ಯವನ್ನು ಬರೆದವರು ಚೆನ್ನಣ್ಣ ವಾಲಿಕಾರ ಇವರು. ಮೊದಲಿಗೆ ಕೃತಿಕಾರರ ಪರಿಚಯವನ್ನ ನೋಡೋಣ. ಜನನ: ಇವರು 1947 ಏಪ್ರಿಲ್ 6ರಂದು ಕಲಬುರ್ಗಿ ಜಿಲ್ಲೆಯ ಚಿತ್ತಾಪುರ ತಾಲೂಕಿನ ಶಂಕರವಾಡಿಯಲ್ಲಿ ಜನಿಸಿದರು. ಇವರ ತಂದೆ ಧೂಳಪ್ಪ ವಾಡಿಕಾರ, ತಾಯಿ ಸಾಬಮ್ಮ. ಇವರ ಶಿಕ್ಷಣ ಕರ್ನಾಟಕ ವಿಶ್ವವಿದ್ಯಾಲಯದಲ್ಲಿ MA PhD. ವೃತ್ತಿ ಗುಲ್ಬರ್ಗಾ ವಿಶ್ವವಿದ್ಯಾಲಯದಲ್ಲಿ ಪ್ರಾಧ್ಯಾಪಕರಾಗಿ ಕಾರ್ಯನಿರ್ವಹಿಸಿ ನಿವೃತ್ತರಾಗಿದ್ದಾರೆ. ಇವರ ಕವನ ಸಂಕಲನಗಳನ್ನು ನೋಡೋಣ. ಮರದ ಮೇಲಿನ ಗಾಳಿ, ಪ್ಯಾಂಥರ್ ಪದ್ಯಗಳು, ಧಿಕ್ಕಾರದ ಹಾಡುಗಳು. ನಂತರ ಇವರ ಕಥಾ ಸಂಕಲನಗಳು ಈ ರೀತಿ ಇವೆ: ಕಪ್ಪು ಕಥೆಗಳು, ಹೆಪ್ಪುಗಟ್ಟಿದ ಸಮುದ್ರ, ಕುತ್ತದಲ್ಲಿ ಕುದ್ದವರ ಕಥೆಗಳು. ಇವರ ಮಹಾಕಾವ್ಯ ವ್ಯೋಮ ವ್ಯೋಮ, ಸುನೀತಗಳ ಸುಖಾವ್ಯಾಮೃತ. ಇವರ ನಾಟಕಗಳು ಟೊಂಕದ ಕೆಳಗಿನ ಜನ, ಅವಿವೇಕಿ ರಾಜನ ಕಥೆ, ತಲೆ ಹಾಕುವವರು. ಇವರಿಗೆ ದೊರೆತ ಗೌರವ ಮತ್ತು ಪ್ರಶಸ್ತಿಗಳು ಈ ರೀತಿ ಇವೆ: ಕರ್ನಾಟಕದ ಜಾನಪದ ಅಕಾಡೆಮಿ ಗೌರವ, ಕರ್ನಾಟಕ ನಾಟಕ ಅಕಾಡೆಮಿ ಪ್ರಶಸ್ತಿ, ಕರ್ನಾಟಕ ಸಾಹಿತ್ಯ ಅಕಾಡೆಮಿ ಪ್ರಶಸ್ತಿ ಇವರಿಗೆ ದೊರಕಿದೆ. ಪ್ರಸ್ತುತ ಕವಿತೆಯನ್ನು ಅಂದರೆ ನೀ ಹೋದ ಮರುದಿನ ಈ ಕವಿತೆಯನ್ನು ಇವರ ಸಮಗ್ರ ಕಾವ್ಯ ಸಂಪುಟದಿಂದ ಆರಿಸಿಕೊಳ್ಳಲಾಗಿದೆ. ಸರಿನಾ? ನಂತರ ನಿಧನ 23/11/2019 ಇವರು ದೈವಾಧೀನರಾದರು. ಈಗ ಪದಗಳ ಅರ್ಥವನ್ನು ನೋಡೋಣ. ಬರಡು ಅಂದರೆ ಸತ್ವಹೀನ, ಕೊತ್ತಿಗಳು ಅಂದರೆ ಬೆಕ್ಕುಗಳು, ಟಾರ ಅಂದರೆ ಡಾಂಬರು. ಸರಿನಾ? ನಂತರ ಅಭ್ಯಾಸಗಳು. ಈಗ ಅಭ್ಯಾಸವನ್ನು ನೋಡೋಣ. ಕೆಳಗಿನ ಪ್ರಶ್ನೆಗಳಿಗೆ ಉತ್ತರಿಸಿ. 1. ಯಾರು ಹೋದ ಮೇಲೆ ನಮ್ಮ ಬದುಕು ಮೊದಲಿನಂತೆ ಆಗಿದೆ ಎಂದು ಕವಿ ಹೇಳಿದ್ದಾರೆ? ಬಾಬಾ ಸಾಹೇಬ್ ಅಂಬೇಡ್ಕರ್ ಅಥವಾ BR ಅಂಬೇಡ್ಕರ್ ಅವರು ಹೋದ ಮೇಲೆ ನಮ್ಮ ಬದುಕು ಮೊದಲಿನಂತೆ ಆಗಿದೆ ಎಂದು ಕವಿ ಹೇಳಿದ್ದಾರೆ. 2ನೆಯ ಪ್ರಶ್ನೆ: ಕವಿ ಯಾವುದು ಪ್ರತಿನಿತ್ಯ ತಪ್ಪಿಲ್ಲ ನಮಗೆ ಎಂದಿದ್ದಾರೆ? ಪ್ರತಿನಿತ್ಯ ಎದ್ದಾಗ ನಮ್ಮ ನೋವಿನ ಸುದ್ದಿಗಳನ್ನು ನೋಡುವುದು ನಮಗೆ ತಪ್ಪಿಲ್ಲ ಎಂದು ಕವಿ ಹೇಳಿದ್ದಾರೆ. ನಂತರ 3. ಕವಿ ಏನನ್ನು ಕಳೆದುಕೊಂಡ ಬರಡು ಗಿಡ ನಾವು ಎಂದಿದ್ದಾರೆ? ಕೈಕಾಲು, ಕಿವಿ, ಮೂಗು, ಮೈಮನಸ್ಸು, ತಲೆ ಮತ್ತು ಕಣ್ಣುಗಳನ್ನು ಕಳೆದುಕೊಂಡ ಬರಡು ಗಿಡ ನಾವು ಎಂದು ಕವಿ ಎಂದಿದ್ದಾರೆ. ನಂತರ 4ನೆಯ ಪ್ರಶ್ನೆ: ತಾಳಿ ತಾಳಿ ಒಮ್ಮೆ ಏನಾಗಿ ಕುಟುಕುವನು? ಉತ್ತರ: ತಾಳಿ ತಾಳಿ ಒಮ್ಮೆ ಚೇಳಾಗಿ ಕುಟುಕುವನು. ಅಥವಾ ಸಾಮಾನ್ಯ ಬಡವನು ಎಲ್ಲವನ್ನೂ ಸಹಿಸಿ ಒಮ್ಮೆ ತಾಳ್ಮೆ ಕಳೆದುಕೊಂಡಾಗ ಚೇಳಿನಂತೆ ಕುಟುಕುತ್ತಾನೆ. ಇದು ಉತ್ತರ ಆಗತ್ತೆ, ಇದು ಉತ್ತರ ಆಗತ್ತೆ. ಇದು ಸಿಂಪಲ್ ಆಗಿದೆ. ತಾಳಿ ತಾಳಿ ಒಮ್ಮೆ ಚೇಳಾಗಿ ಕುಟುಕುವನು. ಸರಿನಾ? ನಂತರ 5ನೆಯ ಪ್ರಶ್ನೆ: ನೀ ಹೋದ ಮರುದಿನ ಪದ್ಯವನ್ನು ಬರೆದವರು ಯಾರು? ನೀ ಹೋದ ಮರುದಿನ ಪದ್ಯವನ್ನು ಬರೆದವರು ಕವಿ ಡಾಕ್ಟರ್ ಚೆನ್ನಣ್ಣ ವಾಲಿಕಾರ. ಡಾಕ್ಟರ್ ಚೆನ್ನಣ್ಣ ವಾಲಿಕಾರ. ನಂತರ ಈ ಪದ್ಯದ ಸಾರಾಂಶವನ್ನು ನಿಮ್ಮ ಮಾತುಗಳಲ್ಲಿ ಬರೆಯಿರಿ. ಕವಿ ಚೆನ್ನಣ್ಣ ವಾಲಿಕಾರ ಅವರು ದಲಿತರ ಸ್ಥಿತಿಗತಿಗಳ ಬಗ್ಗೆ, ಅವರ ನೋವುಗಳ ಬಗ್ಗೆ ಹೇಳುತ್ತಿದ್ದಾರೆ. ಬಾಬಾ ಸಾಹೇಬರು ಹೋದ ನಂತರ ಅವರಷ್ಟೇ ಕಳಕಳಿಯಿಂದ ಪ್ರಾಮಾಣಿಕವಾಗಿ ದಲಿತರಿಗಾಗಿ ದುಡಿಯುವ ಮತ್ತೊಬ್ಬ ನಾಯಕ ಹುಟ್ಟಿ ಬರಲೇ ಇಲ್ಲ ಎಂದು ಕವಿ
ವಿಷಾದಿಸುತ್ತಾರೆ. ಅವರು ಹೋದ ಮೇಲೆ ಬದುಕು ಮತ್ತೆ ಹಳೆಯ ಕತ್ತಲೆಗೆ ಜಾರಿದೆ. ಪ್ರತಿದಿನ ಪ್ರಾರಂಭವಾದಾಗಲೂ ಈ ದಿನ ನಮಗೆ ಸುಖ ಸಂಭ್ರಮ ಸಿಗಬಹುದು ಎಂಬ ಭ್ರಮೆ ತಪ್ಪಿಲ್ಲ. ಸ್ವಾತಂತ್ರ್ಯ ಸಿಕ್ಕಿದರೂ ಅದು ಕೇವಲ ಹೆಸರಿಗಷ್ಟೇ ಸೀಮಿತವಾಗಿದೆ. ಇಂದಿಗೂ ಮೇಲ್ವರ್ಗದವರ ದಬ್ಬಾಳಿಕೆ ಮತ್ತು ಹಿಂಸೆ ನಿಂತಿಲ್ಲ. ಹೋದಲ್ಲೆಲ್ಲ ದಲಿತರನ್ನು ನೋಯಿಸುವ ಭೇದ ಭಾವದ ಕಿಚ್ಚು ಹಚ್ಚುವ ಕೆಲಸ ನಡೆಯುತ್ತಲೇ ಇದೆ. ನಮಗೆ ಕೈ ಕಾಲು ಕಿವಿ ಮೂಗು ಮೈ ಮನಸ್ಸುಗಳು ತಲೆ ಕಣ್ಣು ಎಲ್ಲ ಇದ್ದರೂ ಇನ್ನೂ ಏನೂ ಇಲ್ಲದಂತೆ ನಿರ್ಜೀವವಾಗಿರಬೇಕು. ಇಲ್ಲದೆ ಹೋದರೆ ನಮ್ಮ ಮೇಲೆ ಆಕ್ರಮಣ ಮಾಡಿ ನಮ್ಮನ್ನು ಸಾಯಿಸುತ್ತಾರೆ. ನಾವು ನಡೆಯುವ ದಾರಿಯಲ್ಲಿ ಬರೀ ಮುಳ್ಳು ಕಲ್ಲುಗಳನ್ನು ಹಾಸಿದ್ದಾರೆ. ಹೆಚ್ಚಿಗೆ ಮಾತಾಡಿದರೆ ಹಾಡು ಹಗಲಲ್ಲೇ ಹೊಡೆದು ಹಾಕುತ್ತಾರೆ. ಇದೇ ರೀತಿ ನಮ್ಮ ಮೇಲೆ ಎಷ್ಟು ದಿನ ಆಕ್ರಮಣ ನಡೆಸುತ್ತಾರೆ? ನಾವು ತಾಳಿಕೊಳ್ಳುವುದಕ್ಕೂ ನಮ್ಮ ಸಹನೆಗೂ ಒಂದು ಮಿತಿಯಿದೆ. ತಾಳಿ ಒಮ್ಮೆ ಚೇಳಾಗಿ ಕುಟುಕುವುದಿಲ್ಲವೇ? ಈ ಬಡಜೀವಿಯ ತಾಳ್ಮೆಯು ಒಡೆದು ಹೋಗುತ್ತದೆ. ಇವನನ್ನು ಸಾಮಾನ್ಯ ಬಡಜೀವಿ ಎಂದು ಪರಿಗಣಿಸಬೇಡಿ ಎಂದು ಎಚ್ಚರಿಕೆ ಕೊಡುತ್ತಿದ್ದಾರೆ. ಎಷ್ಟೇ ಮೆರೆದರೂ ಮನುಷ್ಯನಿಗೆ ಕೊನೆಗೆ ಮರಣ ಅನಿವಾರ್ಯ. ನಮ್ಮ ಅಂದರೆ ದಲಿತರ ಸಹನೆಯ ಮಿತಿ ಮೀರಿದೆ. ಗಾಂಧೀಜಿಯವರು ಮತ್ತು ಬಾಬಾ ಸಾಹೇಬರು ಸಮಾಜದ ಒಳಿತಿಗಾಗಿ ಹೋರಾಡಿ ಅನೇಕ ಬದಲಾವಣೆಗಳನ್ನು ತಂದರು. ಆದರೂ ದಲಿತ ಸಮಾಜದ ಸ್ಥಿತಿ ಇನ್ನೂ ಸಂಪೂರ್ಣವಾಗಿ ಸುಧಾರಿಸಲಿಲ್ಲ. ಬದಲಾವಣೆಯ ಗಾಳಿ ಬೀಸಿ ಎಲ್ಲರ ಜೀವನವು ಹಸನಾಗಲಿ ಎಂಬುದು ಕವಿಯ ಆಶಯವಾಗಿದೆ. ಈ ಕೆಳಗಿನ ಪದ್ಯ ಭಾಗವನ್ನು ಪೂರ್ಣಗೊಳಿಸಿ. ನೀ ಹೋದ ಮರುದಿನ ಮೊದಲಂಗೆ ನಮ ಬದುಕು ಆಗ್ಯಾದೋ ಬಾಬಾ ಸಾಹೇಬ. ನಿನ್ನಂಗ ದುಡಿದವರು ಕಳಕಳಿಯ ಪಡುವವರು ಇನ್ನುತನ ಬರಲಿಲ್ಲ ಒಬ್ಬ. ಕೈಕಾಲು ಕಿವಿಮೂಗು ಮೈಮನಸ್ಸು ತಲೆ ಕಣ್ಣು ಕಳಕೊಂಡ ಬರಡುಗಿಡ ನಾವು. ಮೈತುಂಬ ಮನತುಂಬ ಸಿಕ್ಕವರ ಮುಖಮುದ್ರೆ ಚೀರಾಟ ಹಾರಾಟ ಸಾವು. ಇದಿಷ್ಟು ಚೆನ್ನಣ್ಣ ವಾಲಿಕಾರ ಇವರು ಬರೆದಿರುವಂತಹ ನೀ ಹೋದ ಮರುದಿನ ಪದ್ಯದ ಪ್ರಶ್ನೋತ್ತರ ಹಾಗೂ ಭಾಷಾಭ್ಯಾಸ. ಧನ್ಯವಾದಗಳು.